ಪಾಪ ಆಕೆ 10 ಕನಸು ಕಟ್ಟಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಮದುವೆಯಾಗಿ ಕೇವಲ 6 ತಿಂಗಳಲ್ಲಿ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಕುರಿ ಹಟ್ಟಿಯಲ್ಲಿ ಮಲಗಿದ್ದವಳು ಮನೆಯೊಂದರ ನೀರಿನ ಸಂಪ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮದುವೆಯಾಗಿ 6 ತಿಂಗಳಲ್ಲಿ ನವವಿವಾಹಿತೆಯ ಶವವಾಗಿ ಪತ್ತೆ. ಈಸ್ಪೀಟ್ ದಾಸ ಗಂಡ ಹಣ ತರುವಂತೆ ನಿತ್ಯ ಕಿರುಕುಳ. ಈ ಫೋಟೋದಲ್ಲಿ ಕಾಣ್ತಿರುವಂತಹ ಈ ಯುವತಿ ಹೆಸರು ಪ್ರಿಯಾಂಕಾ ಲಂಬಾಣಿ. ಕೇವಲ ಜಸ್ಟ್ 21 ವರ್ಷ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬಸರಳ್ಳಿ ತಾಂಡದ ನಿವಾಸಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡ ನಿವಾಸಿ ಮಹಾಂತೇಶ್ ಎಂಬಾತನ ಜೊತೆಗೆ ಕೇವಲ 6 ತಿಂಗಳು ಹಿಂದೆ ಮದುವೆಯಾಗಿತ್ತು. ಇನ್ನೇನು ಗಂಡನ ಮನೆಯಿಂದ ತವರೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗಬೇಕೆಂದಿದ್ದವಳು ಆದರೆ ಬೆಳಗಾಗುವಷ್ಟರಲ್ಲಿ ಯುವತಿ ಮನೆಯೊಂದರ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಪ್ರಿಯಾಂಕಾ ಊರಿನ ಹೊರವಲಯದ ತಮ್ಮ ಕುರಿಯ ದಡ್ಡಿಯ ಮನೆಯ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಇದು ಈಗ ಹೆತ್ತವರ ಆಕ್ರೋಶ ಆಕ್ರಂದನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಗಳ ಸಾವಿನ ಹಿಂದೆ ಆಕೆಯ ಗಂಡ ಮಹಾಂತೇಶನ ಕೈವಾಡ ಇದೆಯಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ಬಟ್ ನನಗೆಲ್ಲ ವಿಷಯ ಹೇಳ್ತಿದ್ಲು. ಈ ತರ ಕಿರುಕುಳ ಕೊಡ್ತಿದ್ದಾಳಕ್ಕ ಮನೆಯಲ್ಲಿ. ಅವ್ರನ್ನ ಆದ್ಮಿ ಮೈದ್ನಂದ್ರು ಗಂಡ ಅತ್ತೆ ಮಾವ ಎಲ್ಲರೂ ಕಿರುಕುಳ ಕೊಡ್ತಿದಾರಕ್ಕ, ಏನ್ ಮಾಡ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಿದ್ಲು. ಬಟ್ ಅವ್ರು ಏನಂದ್ರೆ ವರದಕ್ಷಿಣೆ ಕೊಡ್ತಾರಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗಿರೋದವ್ರು. ಹುಡುಗರಿಗೆ ಯಾವಾಗಾದ್ರೂ ನಮ್ಮ ತಮ್ಮರಿಗೆ ಅವಾಗ ಫೋನ್ ಮಾಡಿ ಹೇಳೋದಂತೆ, ನಿಮ್ ತಂಗಿಯರಿಗೆ ಹುಷಾರಿಲ್ಲ ದುಡ್ಡು ಹಾಕ್ರಿ ಅಂತ ಹೇಳಿ ಅವಾಗ ಫೋನ್ ಪೇ ಮಾಡ್ತಿದ್ರು ಸರ್. ಇನ್ನು ಗಂಡ ಮಹಾಂತೇಶ್ಗೆ ಹಲವಾರು ಚಟಗಳು ಇದ್ದುವು ಅಂತ ಆರೋಪಿಸಿದ್ದಾರೆ. ಇಸ್ಪೀಟು ಹಾಗೂ ಕುಡಿತದ ಚಟ ಇತ್ತು. ಹೀಗಾಗಿ ಮಗಳಿಗೆ ಹಾಕಿದ್ದ ಎಲ್ಲ ಚಿನ್ನದ ಒಡವೆ ವರದಕ್ಷಿಣೆ ಹಣವನ್ನ ಹಾಳು ಮಾಡಿದ್ದಂತೆ. ವರದಕ್ಷಿಣೆ ತರುವಂತೆ ನಿರಂತರವಾಗಿ ಕಿರುಕುಳ ನೀಡುವುದು, ಹಲ್ಲೆ ಮಾಡೋದು ಮಾಡ್ತಾ ಇದ್ದಂತೆ. ಯುವತಿ 1 ಬಾರಿ ಗರ್ಭಿಣಿಯಾಗಿದ್ಲು. ಆಕೆಗೆ ಗರ್ಭಪಾತ ಮಾಡಿಸಿ ವಿಕೃತಿ ಮೆರೆದಿದ್ದಾನೆ ಅಂತ ಆರೋಪಿಸಿದ್ದಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತೆ ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತೆ ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಆತ ಯಾರು ಗಂಡ ಇದ್ದಾನೆ ಮತ್ತೆ ಅವರ ತಂದೆ ತಾಯಿ ಇವರು ಮತ್ತೆ ಅವರ ಸಿಸ್ಟರ್ ಇವರಿಗೆ ಬಹಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗಂಡ ಮಹಾಂತೇಶ್ ಹಾಗೂ ಆತನ ತಂದೆ ತಾಯಿ ಸಹೋದರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಳಿ ಬದುಕಬೇಕಾಗಿದ್ದ ಮಗಳ ಸಾವು ಹೆತ್ತವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಗಂಡನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪಾಪ ಆಕೆ 10 ಕನಸು ಕಟ್ಟಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಮದುವೆಯಾಗಿ ಕೇವಲ 6 ತಿಂಗಳಲ್ಲಿ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಕುರಿ ಹಟ್ಟಿಯಲ್ಲಿ ಮಲಗಿದ್ದವಳು ಮನೆಯೊಂದರ ನೀರಿನ ಸಂಪ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮದುವೆಯಾಗಿ 6 ತಿಂಗಳಲ್ಲಿ ನವವಿವಾಹಿತೆಯ ಶವವಾಗಿ ಪತ್ತೆ. ಈಸ್ಪೀಟ್ ದಾಸ ಗಂಡ ಹಣ ತರುವಂತೆ ನಿತ್ಯ ಕಿರುಕುಳ. ಈ ಫೋಟೋದಲ್ಲಿ ಕಾಣ್ತಿರುವಂತಹ ಈ ಯುವತಿ ಹೆಸರು ಪ್ರಿಯಾಂಕಾ ಲಂಬಾಣಿ. ಕೇವಲ ಜಸ್ಟ್ 21 ವರ್ಷ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬಸರಳ್ಳಿ ತಾಂಡದ ನಿವಾಸಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡ ನಿವಾಸಿ ಮಹಾಂತೇಶ್ ಎಂಬಾತನ ಜೊತೆಗೆ ಕೇವಲ 6 ತಿಂಗಳು ಹಿಂದೆ ಮದುವೆಯಾಗಿತ್ತು. ಇನ್ನೇನು ಗಂಡನ ಮನೆಯಿಂದ ತವರೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗಬೇಕೆಂದಿದ್ದವಳು ಆದರೆ ಬೆಳಗಾಗುವಷ್ಟರಲ್ಲಿ ಯುವತಿ ಮನೆಯೊಂದರ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಪ್ರಿಯಾಂಕಾ ಊರಿನ ಹೊರವಲಯದ ತಮ್ಮ ಕುರಿಯ ದಡ್ಡಿಯ ಮನೆಯ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಇದು ಈಗ ಹೆತ್ತವರ ಆಕ್ರೋಶ ಆಕ್ರಂದನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಗಳ ಸಾವಿನ ಹಿಂದೆ ಆಕೆಯ ಗಂಡ ಮಹಾಂತೇಶನ ಕೈವಾಡ ಇದೆಯಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ನನಗೆಲ್ಲ ವಿಷಯ ಹೇಳ್ತಿದ್ಲು. ಈ ತರ ಕಿರುಕುಳ ಕೊಡ್ತಿದ್ದಾಳಕ್ಕ ಮನೆಯಲ್ಲಿ.
ಅವ್ರ ನಾದ್ನಿ ಮೈದ್ನಂದ್ರು ಗಂಡ ಅತ್ತೆ ಮಾವ ಎಲ್ಲರೂ ಕಿರುಕುಳ ಕೊಡ್ತಿದಾರಕ್ಕ, ಏನ್ ಮಾಡ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಿದ್ಲು. ಬಟ್ ಅವ್ರು ಏನಂದ್ರೆ ವರದಕ್ಷಿಣೆ ಕೊಡ್ತಾರಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗಿರೋದವ್ರು. ಹುಡುಗರಿಗೆ ಯಾವಾಗಾದ್ರೂ ನಮ್ಮ ತಮ್ಮರಿಗೆ ಅವಾಗ ಫೋನ್ ಮಾಡಿ ಹೇಳೋದಂತೆ, ನಿಮ್ ತಂಗಿಯರಿಗೆ ಹುಷಾರಿಲ್ಲ ದುಡ್ಡು ಹಾಕ್ರಿ ಅಂತ ಹೇಳಿ ಅವಾಗ ಫೋನ್ ಪೇ ಮಾಡ್ತಿದ್ರು ಸರ್. ಇನ್ನು ಗಂಡ ಮಹಾಂತೇಶ್ಗೆ ಹಲವಾರು ಚಟಗಳು ಇದ್ದುವು ಅಂತ ಆರೋಪಿಸಿದ್ದಾರೆ. ಇಸ್ಪೀಟು ಹಾಗೂ ಕುಡಿತದ ಚಟ ಇತ್ತು. ಹೀಗಾಗಿ ಮಗಳಿಗೆ ಹಾಕಿದ್ದ ಎಲ್ಲ ಚಿನ್ನದ ಒಡವೆ ವರದಕ್ಷಿಣೆ ಹಣವನ್ನ ಹಾಳು ಮಾಡಿದ್ದಂತೆ. ವರದಕ್ಷಿಣೆ ತರುವಂತೆ ನಿರಂತರವಾಗಿ ಕಿರುಕುಳ ನೀಡುವುದು, ಹಲ್ಲೆ ಮಾಡೋದು ಮಾಡ್ತಾ ಇದ್ದಂತೆ. ಯುವತಿ ಒಂದು ಬಾರಿ ಗರ್ಭಿಣಿಯಾಗಿದ್ಲು. ಆಕೆಗೆ ಗರ್ಭಪಾತ ಮಾಡಿಸಿ ವಿಕೃತಿ ಮರೆದಿದ್ದಾನೆ ಅಂತ ಆರೋಪಿಸಿದ್ದಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತೆ ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತೆ ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಆತ ಯಾರು ಗಂಡ ಇದ್ದಾನೆ, ಮತ್ತೆ ಅವರ ತಂದೆ ತಾಯಿ, ಇವರು ಮತ್ತೆ ಅವರ ಸಿಸ್ಟರ್, ಇವರಿಗೆ ಬಹಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗಂಡ ಮಹಾಂತೇಶ್ ಹಾಗೂ ಆತನ ತಂದೆ ತಾಯಿ ಸಹೋದರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಳಿ ಬದುಕಬೇಕಾಗಿದ್ದ ಮಗಳ ಸಾವು ಹೆತ್ತವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಗಂಡನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪಾಪ ಆಕೆ 10 ಕನಸು ಕಟ್ಟಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಮದುವೆಯಾಗಿ ಕೇವಲ 6 ತಿಂಗಳಲ್ಲಿ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಕುರಿ ಹಟ್ಟಿಯಲ್ಲಿ ಮಲಗಿದ್ದವಳು ಮನೆಯೊಂದರ ನೀರಿನ ಸಂಪ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮದುವೆಯಾಗಿ 6 ತಿಂಗಳಲ್ಲಿ ನವವಿವಾಹಿತೆಯ ಶವವಾಗಿ ಪತ್ತೆ. ಈಸ್ಪೀಟ್ ದಾಸ ಗಂಡ ಹಣ ತರುವಂತೆ ನಿತ್ಯ ಕಿರುಕುಳ. ಈ ಫೋಟೋದಲ್ಲಿ ಕಾಣ್ತಿರುವಂತಹ ಈ ಯುವತಿ ಹೆಸರು ಪ್ರಿಯಾಂಕಾ ಲಂಬಾಣಿ. ಕೇವಲ ಜಸ್ಟ್ 21 ವರ್ಷ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬಸರಳ್ಳಿ ತಾಂಡದ ನಿವಾಸಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡ ನಿವಾಸಿ ಮಹಾಂತೇಶ್ ಎಂಬಾತನ ಜೊತೆಗೆ ಕೇವಲ 6 ತಿಂಗಳು ಹಿಂದೆ ಮದುವೆಯಾಗಿತ್ತು. ಇನ್ನೇನು ಗಂಡನ ಮನೆಯಿಂದ ತವರೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗಬೇಕೆಂದಿದ್ದವಳು, ಆದರೆ ಬೆಳಗಾಗುವಷ್ಟರಲ್ಲಿ ಯುವತಿ ಮನೆಯೊಂದರ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಪ್ರಿಯಾಂಕಾ ಊರಿನ ಹೊರವಲಯದ ತಮ್ಮ ಕುರಿಯ ದಡ್ಡಿಯ ಮನೆಯ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಇದು ಈಗ ಹೆತ್ತವರ ಆಕ್ರೋಶ, ಆಕ್ರಂದನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಗಳ ಸಾವಿನ ಹಿಂದೆ ಆಕೆಯ ಗಂಡ ಮಹಾಂತೇಶನ ಕೈವಾಡ ಇದೆ ಅಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ಮತ್ತೆ ನನಗೆಲ್ಲ ವಿಷಯ ಹೇಳ್ತಿದ್ಲು, ಈ ತರ ಕಿರುಕುಳ ಕೊಡ್ತಿದ್ದಾಳಕ್ಕ ಮನೆಯಲ್ಲಿ. ಅವ್ರ ನಾದ್ನಿ ಮೈದ್ನಂದ್ರು ಗಂಡ ಅತ್ತೆ ಮಾವ ಎಲ್ಲರೂ ಕಿರುಕುಳ ಕೊಡ್ತಿದಾರಕ್ಕ, ಏನ್ ಮಾಡ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಿದ್ಲು. ಬಟ್ ಅವ್ರು ಏನಂದ್ರೆ ವರದಕ್ಷಿಣೆ ಕೊಡ್ತಾರಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗಿರೋದವ್ರು. ಹುಡುಗರಿಗೆ ಯಾವಾಗಾದ್ರೂ ನಮ್ಮ ತಮ್ಮರಿಗೆ ಅವಾಗ ಫೋನ್ ಮಾಡಿ ಹೇಳೋದಂತೆ, ನಿಮ್ ತಂಗಿಯರಿಗೆ ಹುಷಾರಿಲ್ಲ ದುಡ್ಡು ಹಾಕ್ರಿ ಅಂತ ಹೇಳಿ ಅವಾಗ ಫೋನ್ ಪೇ ಮಾಡ್ತಿದ್ರು ಸರ್. ಇನ್ನು ಗಂಡ ಮಹಾಂತೇಶ್ಗೆ ಹಲವಾರು ಚಟಗಳು ಇದ್ದುವು ಅಂತ ಆರೋಪಿಸಿದ್ದಾರೆ. ಇಸ್ಪೀಟು ಹಾಗೂ ಕುಡಿತದ ಚಟ ಇತ್ತು. ಹೀಗಾಗಿ ಮಗಳಿಗೆ ಹಾಕಿದ್ದ ಎಲ್ಲ ಚಿನ್ನದ ಒಡವೆ ವರದಕ್ಷಿಣೆ ಹಣವನ್ನ ಹಾಳು ಮಾಡಿದ್ದಂತೆ. ವರದಕ್ಷಿಣೆ ತರುವಂತೆ ನಿರಂತರವಾಗಿ ಕಿರುಕುಳ ನೀಡುವುದು, ಹಲ್ಲೆ ಮಾಡೋದು ಮಾಡ್ತಾ ಇದ್ದಂತೆ. ಯುವತಿ ಒಂದು ಬಾರಿ ಗರ್ಭಿಣಿಯಾಗಿದ್ಲು. ಆಕೆಗೆ ಗರ್ಭಪಾತ ಮಾಡಿಸಿ ವಿಕೃತಿ ಮರೆದಿದ್ದಾನೆ ಅಂತ ಆರೋಪಿಸಿದ್ದಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತೆ ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತೆ ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಆತ ಯಾರು ಗಂಡ ಇದ್ದಾನೆ, ಮತ್ತೆ ಅವರ ತಂದೆ ತಾಯಿ, ಇವರು ಮತ್ತೆ ಅವರ ಸಿಸ್ಟರ್, ಇವರಿಗೆ ಬಹಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗಂಡ ಮಹಾಂತೇಶ್ ಹಾಗೂ ಆತನ ತಂದೆ ತಾಯಿ ಸಹೋದರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಳಿ ಬದುಕಬೇಕಾಗಿದ್ದ ಮಗಳ ಸಾವು ಹೆತ್ತವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಗಂಡನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪಾಪ ಆಕೆ 10 ಕನಸು ಕಟ್ಟಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಮದುವೆಯಾಗಿ ಕೇವಲ 6 ತಿಂಗಳಲ್ಲಿ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ.
ಕುರಿ ಹಟ್ಟಿಯಲ್ಲಿ ಮಲಗಿದ್ದವಳು ಮನೆಯೊಂದರ ನೀರಿನ ಸಂಪ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಮದುವೆಯಾಗಿ 6 ತಿಂಗಳಲ್ಲಿ ನವವಿವಾಹಿತೆಯ ಶವವಾಗಿ ಪತ್ತೆ. ಈಸ್ಪೀಟಿದಾಸ ಗಂಡ ಹಣ ತರುವಂತೆ ನಿತ್ಯ ಕಿರುಕುಳ. ಈ ಫೋಟೋದಲ್ಲಿ ಕಾಣ್ತಿರುವಂತಹ ಈ ಯುವತಿ ಹೆಸರು ಪ್ರಿಯಾಂಕಾ ಲಂಬಾಣಿ. ಕೇವಲ ಜಸ್ಟ್ 21 ವರ್ಷ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬಸರಳ್ಳಿ ತಾಂಡಾದ ನಿವಾಸಿ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಮಜ್ಜೂರು ತಾಂಡ ನಿವಾಸಿ ಮಹಾಂತೇಶ್ ಎಂಬಾತನ ಜೊತೆಗೆ ಕೇವಲ 6 ತಿಂಗಳು ಹಿಂದೆ ಮದುವೆಯಾಗಿತ್ತು. ಇನ್ನೇನು ಗಂಡನ ಮನೆಯಿಂದ ತವರೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗಬೇಕೆಂದಿದ್ದವಳು ಆದರೆ ಬೆಳಗಾಗುವಷ್ಟರಲ್ಲಿ ಯುವತಿ ಮನೆಯೊಂದರ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಪ್ರಿಯಾಂಕಾ ಊರಿನ ಹೊರವಲಯದ ತಮ್ಮ ಕುರಿಯ ದಡ್ಡಿಯ ಮನೆಯ ಸಂಪಿನಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಇದು ಈಗ ಹೆತ್ತವರ ಆಕ್ರೋಶ ಆಕ್ರಂದನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಗಳ ಸಾವಿನ ಹಿಂದೆ ಆಕೆಯ ಗಂಡ ಮಹಾಂತೇಶನ ಕೈವಾಡ ಇದೆಯಂತ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ಬಟ್ ನನಗೆಲ್ಲ ವಿಷಯ ಹೇಳ್ತಿದ್ಲು. ಈ ತರ ಕಿರುಕುಳ ಕೊಡ್ತಿದ್ದಾಳಕ್ಕ ಮನೆಯಲ್ಲಿ. ಅವ್ರನ್ನ ಆದ್ಮಿ ಮೈದ್ನಂದ್ರು ಗಂಡ ಅತ್ತೆ ಮಾವ ಎಲ್ಲರೂ ಕಿರುಕುಳ ಕೊಡ್ತಿದಾರಕ್ಕ, ಏನ್ ಮಾಡ್ಬೇಕು ಅಂತ ಎಲ್ಲ ವಿಷಯ ಹೇಳ್ತಿದ್ಲು. ಬಟ್ ಅವ್ರು ಏನಂದ್ರೆ ವರದಕ್ಷಿಣೆ ಕೊಡ್ತಾರಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗಿರೋದವ್ರು. ಹುಡುಗರಿಗೆ ಯಾವಾಗಾದ್ರೂ ನಮ್ಮ ತಮ್ಮರಿಗೆ ಅವಾಗ ಫೋನ್ ಮಾಡಿ ಹೇಳೋದಂತೆ, ನಿಮ್ ತಂಗಿಯರಿಗೆ ಹುಷಾರಿಲ್ಲ ದುಡ್ಡು ಹಾಕ್ರಿ ಅಂತ ಹೇಳಿ ಅವಾಗ ಫೋನ್ ಪೇ ಮಾಡ್ತಿದ್ರು ಸರ್. ಇನ್ನು ಗಂಡ ಮಹಾಂತೇಶ್ಗೆ ಹಲವಾರು ಚಟಗಳು ಇದ್ದುವು ಅಂತ ಆರೋಪಿಸಿದ್ದಾರೆ. ಇಸ್ಪೀಟು ಹಾಗೂ ಕುಡಿತದ ಚಟ ಇತ್ತು. ಹೀಗಾಗಿ ಮಗಳಿಗೆ ಹಾಕಿದ್ದ ಎಲ್ಲ ಚಿನ್ನದ ಒಡವೆ ವರದಕ್ಷಿಣೆ ಹಣವನ್ನ ಹಾಳು ಮಾಡಿದ್ದಂತೆ. ವರದಕ್ಷಿಣೆ ತರುವಂತೆ ನಿರಂತರವಾಗಿ ಕಿರುಕುಳ ನೀಡುವುದು, ಹಲ್ಲೆ ಮಾಡೋದು ಮಾಡ್ತಾ ಇದ್ದಂತೆ. ಯುವತಿ 1 ಬಾರಿ ಗರ್ಭಿಣಿಯಾಗಿದ್ಲು. ಆಕೆಗೆ ಗರ್ಭಪಾತ ಮಾಡಿಸಿ ವಿಕೃತಿ ಮರೆದಿದ್ದಾನೆ ಅಂತ ಆರೋಪಿಸಿದ್ದಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮದುವೆ ಆದಾಗಿಂದ ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ಅವರು ವ್ಯಕ್ತಪಡಿಸಿರ್ತಾರೆ. ಮತ್ತೆ ಮದುವೆ ಟೈಮಲ್ಲೂ ಅವರು ವರದಕ್ಷಿಣೆ ನೀಡಿರ್ತಾರೆ. ಮತ್ತೆ ಈ ಸಮಯದಲ್ಲಿ ಕೊಟ್ಟಿರೋ ವರದಕ್ಷಿಣೆ ಹುಡುಗ ಕಳೆದಿರ್ತಾನೆ ಅಂತ ಹೇಳಿ ಕೂಡ ವ್ಯಕ್ತಪಡಿಸಿರ್ತಾರೆ. ಆತ ಯಾರು ಗಂಡ ಇದ್ದಾನೆ ಮತ್ತೆ ಅವರ ತಂದೆ ತಾಯಿ ಇವರು ಮತ್ತೆ ಅವರ ಸಿಸ್ಟರ್ ಇವರಿಗೆ ಬಹಳಷ್ಟು ಕಿರುಕುಳ ನೀಡಿರ್ತಾರೆ ಅಂತ ಹೇಳಿ ವ್ಯಕ್ತಪಡಿಸಿರ್ತಾರೆ. ಸದ್ಯ ಶಿರಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗಂಡ ಮಹಾಂತೇಶ್ ಹಾಗೂ ಆತನ ತಂದೆ ತಾಯಿ ಸಹೋದರಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಳಿ ಬದುಕಬೇಕಾಗಿದ್ದ ಮಗಳ ಸಾವು ಹೆತ್ತವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಗಂಡನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಪೋಷಕರು ಒತ್ತಾಯ ಮಾಡುತ್ತಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.